ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರೀಯ ವಿಜ್ಞಾನ ದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂಗವಾಗಿ ಹುಬ್ಬಳ್ಳಿಯ ಹಿಮಾಲಯನ್ ಸ್ಪೇಸ್ ಸೆಂಟರ್ನಲ್ಲಿ ವಿಸ್ತೃತ ಸ್ಪೇಸ್ ಲ್ಯಾಬ್ ಉದ್ಘಾಟಿಸಲಾಯಿತು. ಜೊತೆಗೆ ಪೋರ್ಟಬಲ್ ಪ್ಲಾನೆಟೇರಿಯಂ ಡೋಮ್ ಅನಾವರಣ ಕೂಡ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿಎಸ್ ಪ್ರಸಾದ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಖಗೋಳ ವಿಜ್ಞಾನ ಮತ್ತು ಅಂತರಿಕ್ಷದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕೆ ಹುಬ್ಬಳ್ಳಿಯಲ್ಲಿ ಪೂರ್ಣ ಪ್ರಮಾಣದ ತಾರಾಲಯ ಈ ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಈಗಾಗಲೇ ಈ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆ ಚರ್ಚೆ ಮಾಡಿದ್ದೇವೆ. 1 ವರ್ಷದ ಒಳಗೆ ಆ ಕನಸು ನನಸಾಗಲಿದೆ ಅಂತಂದ್ರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಅಂತರಿಕ್ಷ ಶಿಕ್ಷಣದ ಹೆಚ್ಚಿನ ಆಸಕ್ತಿ ಮೂಡಿಸ್ತಾ ಇರುವ ಹಿಮಾಲಯನ್ ಸ್ಪೇಸ್ ಸೆಂಟರ್ ಕಾರ್ಯಕ್ಕೆ ಶ್ಲಾಘಿಸಿದ ಅವರು, ಮುಂಬರುವ ದಿನಗಳಲ್ಲಿ ಜಾಗತಿಕ ತಾಪಮಾನ ಇನ್ನಷ್ಟು ಹೆಚ್ಚಲಿದ್ದು ಎಲ್ಲಾ ವಿದ್ಯಾರ್ಥಿಗಳು ಪರಿಸರ ಉಳಿಸುವ ಯತ್ನ ಮಾಡಬೇಕು ಅಂತ ಸಲಹೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಹಿರಿಯ ಮುಖಂಡ ಎಚ್.ಎಸ್. ರೂಗಿ, ಹಿಮಾಲಯನ್ ಸ್ಪೇಸ್ ಸೆಂಟರ್ನ ಸಹ ಸ್ಥಾಪಕಿ ಮತ್ತು ಗ್ಲೋಬಲ್ ಡೈರೆಕ್ಟರ್ ಶ್ರೀಮತಿ ಶ್ರೀದೇವಿ ರೂಗಿ, ಸಂಸ್ಥೆಯ ಸಹ ಸಂಸ್ಥಾಪಕ ವೀರೇಶ್ ಪಾಟೀಲ್ ಸೇರಿ ಇತರರು ಉಪಸ್ಥಿತರಿದ್ದರು. ವಿಜ್ಞಾನ ಶಿಕ್ಷಣವನ್ನು ಪ್ರೇರೇಪಿಸ್ತಾ ಇರುವಂತಹ ವಿವಿಧ ಶಾಲೆಗಳ ವಿಜ್ಞಾನ ಶಿಕ್ಷಕರಾದ ಮಮತಾ ಗೋಂಡ್ಕರ್, ವಾಣಿ ಡಿ, ರಾಜೇಶ್ವರಿ ಶೀಗಿ ಹಳ್ಳಿಮಠ, ಗೀತಾಂಜಲಿ ಲೋಖಂಡೆ ಹಾಗೂ ಲಿಂಗರಾಜ ರಾಮಾಪುರಾಗೆ ಸ್ಟೆಲ್ಲರ್ ಮೆಂಟರ್ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಾಗಿದೆ. ವರ್ಲ್ಡ್ ಸೈನ್ಸ್ ಡೇ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಹಿಮಾಲಯನ್ ಸ್ಪೇಸ್ ಸೆಂಟರ್ ಹುಬ್ಳಿ ಬ್ರ್ಯಾಂಚಿನಲ್ಲಿ ಸ್ಪೇಸ್ ಲ್ಯಾಬ್ ಅಂತ ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಪೋರ್ಟಬಲ್ ಪ್ಲಾನೆಟೋರಿಯಂ ಕಮ್ ಡೋಮ್ ಅಂತ ಒಂದು ಹೊಸದು ಇನಾಗ್ರೇಷನ್ ಮಾಡಿದ್ವಿ. ಇದರದ್ದು ಉಪಯೋಗ ಏನಂದರೆ, ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿರುವಂಥ ಸ್ಟೂಡೆಂಟ್ಸ್ಗೆ, ರೂರಲ್ ಏರಿಯಾಲಿರುವಂಥ ಸ್ಟೂಡೆಂಟ್ಸ್ಗೆ ಬ್ಯಾಂಗ್ಳೂರು ಅಥವಾ ವಿವಿಧ ಪ್ರದೇಶ ಕಡೆ ಹೋಗಿ ಆ ಪ್ಲಾನೆಟೋರಿಯಮ್ನೇ ನೋಡುವಂಥ ಅವಕಾಶ ಸಿಗೋಂಗಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಸಲುವಾಗಿ ಈ ಹಿಮಾಲಯನ್ ಸ್ಪೇಸ್ ಸೆಂಟರ್ ಅವರು ಏನೋ ಇವತ್ತು ಪೋರ್ಟಬಲ್ ಡೋಮ್ ಒಂದು ಇನಾಗ್ರೇಟ್ ಮಾಡಿದ್ವಿ. ಇದು ಬಹಳ ಉಪಯೋಗಕರವಾಗಲಿದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ. ಮತ್ತು ಇದರಲ್ಲಿ ಒಂದು ಹಿಮಾಲಯನ್ ಸ್ಪೇಸ್ ಸೆಂಟರ್ ಮಾಡ್ತಾ ಇರೋದು ಮೇಯ್ನ್ ಉದ್ದೇಶ ಏನಂದರೆ, ಯಾವುದಾದ್ರೂ ಸ್ಟೂಡೆಂಟ್ ಇರಲಿ, ಅವರು ಥಿಯರಿಟಿಕಲ್ಲಾಗಿ ಕ್ಲಾಸಸ್ಸಲ್ಲಿ ಬುಕ್ಸಲ್ಲಿ ಏನು ಓದ್ತಾರೋ ಅದರಿಂದ ಅವ್ರಿಗೆ ಆ ಸಬ್ಜೆಕ್ಟ್ ತಲೆಯಲ್ಲಿ ಹೋಗೋದು ಭಾಳ ಕಷ್ಟ. 99% ಫೆಬ್ರವರಿ 28 ಎಲ್ಲರಿಗೂ ಗೊತ್ತಿರೋದೆ, ಇಟ್ ಈಸ್ ನ್ಯಾಷನಲ್ ಸೈನ್ಸ್ ಡೇ. ಸೊ ಆಮೇಲೆ ಮಹಿಳಾ ದಿನಾಚರಣೆ ಎಲ್ಲರಿಗೂ ಗೊತ್ತೇ ಇರೋದು ಮಾರ್ಚ್ 8. ಇವೆರಡು ಇವೆಂಟ್ಸು ನಾವು ಇವತ್ತು ಹಿಮಾಲಯನ್ ಸ್ಪೇಸ್ ಸೆಂಟರ್ ಅಲ್ಲಿ ಹುಬ್ಳಿಯಲ್ಲಿ ನಮ್ಮದು ಸೆಂಟರ್ ಇದೆ, ಅಲ್ಲಿ ನಾವು ಎಕ್ಸ್ಟೆಂಡೆಡ್ ಸ್ಪೇಸ್ ಲ್ಯಾಬ್ ಮಾಡಿದ್ದೀವಿ. ಆಮೇಲೆ ಇನ್ಫ್ಲೇಟೆಡ್ ಡೋಮ್ ಅರೇಂಜ್ ಮಾಡಿದ್ದೀವಿ, ಪ್ಲಾನೆಟೇರಿಯಂ. ಸೊ ಇವೆರಡೂ ಸೇರಿಸಿ ಇದು ಒಂದು ಇವೆಂಟ್ ಮಾಡಿ ಇನಾಗ್ರೇಷನ್ ಮಾಡಿದ್ದೀವಿ. ಇದಕ್ಕೆ ನಮಗೆ ಚೀಫ್ ಗೆಸ್ಟಾಗಿ ಬಂದಿರೋದು CSV ಪ್ರಸಾದ್ ಸರ್. ಅವ್ರು ಯಾವಾಗೂ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ಮಾಡಿದ್ದಾರೆ, ಮುಂದೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಫೋನ್ ಕಾಲ್ ಮಾಡಿದ್ವಿ, ನಾವು ಕೇಳಿದ್ವಿ ಸರ್ ಯಾವ ಡೇಟಲ್ಲಿ ಅವೈಲೇಬಲ್ ಇದ್ದೀವಿ, ನೀವು ಹೇಳಿ 11ಗೆ ನಾನು ಇರ್ತೀನಿ ಸಾಯಂಕಾಲ ಅಂತೇಳಿ ಇವಾಗ ಸರ್ ಬಂದಿದ್ದಾರೆ. ಇಲ್ಲಿ ಇಂಟೆನ್ಷನ್ ಏನಂದರೆ, ಹಿಮಾಲಯನ್ ಸ್ಪೇಸ್ ಸೆಂಟರ್ದು ನಮ್ಮದು ಸ್ಪೇಸ್ ಎಡ್ಯುಕೇಷನ್ ಕಂಪನಿ. ನಾವು ಇಸ್ರೋ ಸ್ಪೇಸ್ ಟ್ಯೂಟರ್ ಸರ್ಟಿಫೈಡ್. ಇಲ್ಲಿ ನಾವು ಏನು ಮಾಡ್ತೀನಿ ಅಂದರೆ, ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ PUC 12ವರೆಗೂ ಅವ್ರದ್ದು ಅಕಾಡೆಮಿಕ್ಸಲ್ಲಿ ನಾವು ಕರಿಕ್ಯುಲಮ್ ಬಿಲ್ಡ್ ಮಾಡಿದ್ದೀವಿ. ಅಂದರೆ ಅವ್ರು 1ನೇ ತಲೆಯಿಂದ 12th PUC ಸೆಕೆಂಡ್ ಇಯರ್ವರೆಗೂ ಅವ್ರ ಸ್ಪೇಸ್ ಬಗ್ಗೆ ಬೇಸಿಕ್, ಇಂಟರ್ಮೀಡಿಯೇಟ್ ಆ್ಯಂಡ್ ಎಕ್ಸ್ಪರ್ಟ್ ಲೆವೆಲಲ್ಲಿ ಕಲಿತು ಮುಂದೆ ಸೈಂಟಿಸ್ಟ್, ಆಸ್ಟ್ರಾನಮರ್, ಆಸ್ಟ್ರೋನಾಟ್ ಆ ಥರ